ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಮಂಗಳವಾರ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಪೊಟ್ಯಾಟೊ ಚಿಪ್ಸ್ ಮಾಡಬೇಡ ಅಂತ ಅದನ್ನೆಲ್ಲ ಸ್ಲೈಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊ ಈಗ ಅದನ್ನೆಲ್ಲ ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಅದನ್ನೀಗ ಆರೋದಕ್ಕೆ ಬಿಟ್ಬಿಟ್ಟು ಒಂದು 5 ನಿಮಿಷ ಅದ್ರ ಜೊತೆ ಅಕ್ಕಿದು ಹಪ್ಪಳ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ 1 ಕಪ್ಪು. ಇದಕ್ಕೆ ಅಳತೆ ತುಂಬ ಮುಖ್ಯ ಅಕ್ಕಿ ಹಸಿಟ್ಟಿಗೆ. ಸೊ ಅಳತೆ ಇಲ್ಲ ಅಂದರೆ ಸರಿಯಾಗಿ ಬರಲ್ಲ. ಲಾಸ್ಟ್ ಟೈಮ್ ನೋಡಿದ್ರಲ್ಲ. ಸೊ 1 ಕಪ್ ಅಕ್ಕಿ ಹಸಿಟ್ಟಿಗೆ 9 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕು, ಕೈ ಬಿಡ್ದಿರ. ಸೊ ನಾನು ಹೇಳ್ದಂಗೆ ಅಳತೆ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಅಳತೆ ಸರಿಯಾಗಿ ಹಾಕಿಲ್ಲ ಅಂದರೆ ನಾನು ಮೊನ್ನೆ ಹಾಕಿದ್ನಲ್ಲ ಹಾಗಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಅದೇ ಅಕ್ಕಿ ಹಸಿಟ್ಟು ಎತ್ಕೊಂಡಿದ್ನಲ್ಲ 9 ಲೋಟ ನೀರು ಹಾಕಿ, ಸೊ ಅದು ಚೆನ್ನಾಗಿ ಕಾದ್ಮೇಲೆ ನೀರು ಅಕ್ಕಿ ಹಸಿಟ್ಟು ಹಾಕ್ಕೊಬೇಕು. ಚೆನ್ನಾಗಿ ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಿದ್ರ. ಸೊ ಆವಾಗ ತೆಳ್ಳಗಿರೋದು ಈ ಥರ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಸೊ ನೋಡಿ ಈ ಥರ ಬಂದಿದೆಯಲ್ವ, ಇದು ಇನ್ನೂ ಹಪ್ಪಳ ಅದಕ್ಕೆ ಬಂದಿಲ್ಲ. ಸೊ ಇನ್ನೂ ಮಾಡ್ಕೋಬೇಕು, ಇನ್ನೂ ಒಂದು 5-10 ನಿಮಿಷ ತಿರ್ಸ್ಕೊಳ್ಬೇಕು. ಸೊ ಬನ್ನಿ, ಹಪ್ಪಳ ಅದಕ್ಕೆ ಬಂದಮೇಲೆ ಹೇಗೆ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ಕೊಳ್ತೀನಿ. ಈಗ ಇನ್ನೊಂದು 5-10 ನಿಮಿಷ ಇದನ್ನು ತಿರ್ಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಈಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಎಲ್ಲ ಅಂಟ್ಕೊಳ್ತಾ ಇದೆ. ಸೊ ಇದನ್ನು ಈಗ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಈಗ ಇದಕ್ಕೆ ಅಜ್ವಾನು, ಜೀರಿಗೆ, ಚಿಲ್ಲಿ ಫ್ಲೆಕ್ಸು ಎಲ್ಲ ಹಾಕ್ಕೊಳ್ತೀನಿ. ಸೊ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು. ಬೇಕಾದ್ರೆ ಕೊತ್ತಂಬರಿ ಕೂಡ ಸ್ಲೈಸ್ ಮಾಡಿ ಹಾಕ್ಕೊಳ್ತಾರೆ, ಕೊತ್ತಂಬರಿ ಕರಿಬೇವು. ಸೊ ನಾನು ಅದೇನು ಹಾಕೋದಕ್ಕೆ ಆಗ್ತಾಯಿಲ್ಲ. ಸೊ ನೋಡಿ, ಇಷ್ಟು ಮಾತ್ರ ಆಗಿದ್ರೆ ಸಾಕು. ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ಬನ್ನಿ ಈಗ ಹಾಕ್ಕೊಳ್ಳೋಣ. ಟೈಮ್ ಬಂದು ಆಲ್ರೆಡಿ 9:15 ಹೋಗಿದೆ. ಸೊ ಇದನ್ನು ಹಾಕ್ಕೊಳ್ಬೇಕು. ಹಾಗೆ ಆಲೂಗಡ್ಡೆದು ಕೂಡ ಬೇಯಿಸಿ ಇಟ್ಕೊಂಡಿದ್ದಲ್ಲ, ಸೊ ಇದನ್ನು ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಹಾಕಿದ್ದೀನಿ ಸೆಂಡಿಗೆ ಎಲ್ಲ. ಸೊ ಇನ್ನೂ ಒಂದು ಸ್ವಲ್ಪ ಇದೆ ಹಾಕಬೇಕು. ಸೊ ಇದ್ರ ಜೊತೆ ಬಿಸಿಲಿಗೆ ಹಾಗೆ ನಾನು ಈರುಳ್ಳಿ ಆಗಲಿ ಮತ್ತು ಕಾಳುಗಳು, ಬೇಳೆಗಳು ಇಕ್ಬಿಡ್ತೀನಿ. ಹೆಂಗೋ ಅದು ಕೂಡ ಬಿಸಿಲಲ್ಲಿ ಒಣಗೋಣಂಗಾಗುತ್ತೆ. ಸೊ ಟೈಮ್ 11. ಸೂರ್ಯದೇವ ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ್. ಯಾಕೋ ಮಳೆ ರಾಯ ಬರೋ ಹಂಗಿದೆ. ಆವಾಗಿಂದ ಸಖತ್ತಾಗಿತ್ತು. ಮಳೆ ಬಂದುಬಿಟ್ರೆ ಏನಪ್ಪ ಇದ್ರ ಕತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇಷ್ಟೊತ್ತಿಗೆ ಆಲ್ರೆಡಿ ಒಣಗೋಗ್ಬೇಕಿತ್ತು ನೋಡಿ. ಇದು ಒಂದು ಸ್ವಲ್ಪ ಒಣಗಿದೆ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಸೂರ್ಯದೇವ ಬೇರೆ ಯಾಕೋ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಂಗಿದ್ದಾರೆ. ಮಳೆ ರಾಯ ಬರೋಂಗಿದ್ದಾರೆ. ಬೇಗ ಬಿಸಿಲು ಬಂದರೆ ಸಾಕಪ್ಪ, ಒಣಗಿಬಿಟ್ರೆ ಸಾಕು. ಬೆಳಗ್ಗೆ ಬಿಸಿಲಿತ್ತು ಅಂತ ನಂಬ್ಕೊಂಡು ಹಾಕ್ಬಿಟ್ಟಿದ್ದೀನಿ. ಬಿಸಿಲು ಬಂದಿಲ್ಲ ಅಂದರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬನ್ನಿ ನೋಡೋಣ. ಇದಿಷ್ಟಿದೆ, ಇನ್ನು ಸ್ವಲ್ಪ ಇದನ್ನು ಹಾಕ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಲ್ಲಿ ನಮ್ಮ ಮನೆಯವ್ರು ಏನೋ ಗೊಜ್ಜು ಮಾಡು ಅಂತಂದರು. ಸೊ ಅದನ್ನು ಹೇಳಿಕೊಟ್ರು, ಹಾಗೆ ಮಾಡಿದೆ. ಸೊ ನಾಷ್ಟ ಮಾಡೋಷ್ಟರಲ್ಲಿ 11 ಗಂಟೆ ಹೋಗಿತ್ತು. ಸೊ ಹಪ್ಪಳ ಎಲ್ಲ ಹಾಕಿ ಮಾಡೋಷ್ಟರಲ್ಲಿ ಫೈನಲಿ ನೋಡ್ತಾ ಇದ್ದೀನಿ ಬಿಸಿಲೇ ಬರ್ತಾಯಿಲ್ಲ. 11 ಗಂಟೆವರೆಗೂ ಬಿಸಿಲು ಚೆನ್ನಾಗಿತ್ತು ಫ್ರೆಂಡ್ಸ್. ಈಗ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಸರಿ ಹೋಗಲಿ ಅಂದ್ಕೊಂಡು ತಿಂದಿದ್ವಲ್ಲ ಅದೆಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಮನೆ ಹತ್ರ ಏನು ಇಲಿಗಳು ಜಾಸ್ತಿ. ಸೊ ಅದಕ್ಕೆ ಇದು ತೊಗೊಂಡಿದ್ದೀವಿ ಹಾಕೋಣ ಅಂತ ಅಂದ್ಕೊಂಡು. ಸೊ ನೋಡೋಣ, ಇದನ್ನು ಹಾಕಿದ್ರೆ ಹೋಗ್ತೀವಿ. ಟ್ರಾಫಿಕ್ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಅಲ್ಲಿವರೆಗೂ ಇದೆ ಟ್ರಾಫಿಕ್ ಜಾಮ್. ಈ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಸೊ ಫ್ರೆಂಡ್ಸ್, ಟಿಶ್ಯೂ ಪೇಪರ್ ಬೇಕಿತ್ತು, ಅದು ಮತ್ತು ಸೆಣಗೆ ಹಾಕೋದಕ್ಕೆ ಕವರ್ ಬೇಕಿತ್ತು. ಅದು ತೊಗೊಂಡು ಮನೆಗೆ ಬಂದು ನಮ್ಮ ಮನೆಯವರು ತಂದಿದ್ರು ಫ್ರೆಂಡ್ಸ್. ಬನ್ನಲ್ಲಿ ಏನೋ ಬಟರ್ ಮಸ್ಕ ಏನೋ ಮಾಡ್ತೀನಿ ಅಂತ ಅಂದ್ಕೊಂಡು ಅದನ್ನು ಟ್ರೈ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ಬಟರ್ ಹಾಕಿ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಸ್ವಲ್ಪ ಆರ್ಡರ್ ಮಾಡಿದರು. ಸೊ ತರಕಾರಿ ಎಲ್ಲ ಮೇಯ್ನಾಗಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇರಲಿಲ್ಲ, ಅದನ್ನೇ ಆರ್ಡ್ರ್ ಮಾಡಿದರು. ಹೊರಗಡೆ ಬಂದು ನೋಡಿದ್ರೆ ನೋಡಿ, ಈ ಮರದಲ್ಲಿ ಮಾವಿನಕಾಯಿಗಳು ಹೆಂಗಿದೆ, ಚೆನ್ನಾಗಿದೆ ಅಲ್ವಾ, ಸಕ್ಕತ್ತಾಗಿದೆ. ಆದರೆ ಟೇಸ್ಟೇ ಸಿಗ್ತಾಯಿಲ್ಲ ಫ್ರೆಂಡ್ಸ್ ಮಾವಿನಕಾಯಿ. ಆಮೇಲೆ ಬರ್ತಾ ಹಾಗೆ ಚಿಕನ್ ತಂದಿದ್ವಿ, ಅದ್ರ ಜೊತೆ ಮಟನ್ ಕೂಡ ತಂದಿದ್ವಿ. ಸೊ ಚಿಕನಲ್ಲಿ ನಮ್ಮ ಮನೆಯವ್ರು ಫಸ್ಟ್ ಟೈಮ್ ಚಿಲ್ಲಿ ಚಿಕನ್ ಅಂತ ಮಾಡಿದರು. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. 1 ಟೈಮ್ಗೆಲ್ಲ ಖಾಲಿ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ತಂದಿದ್ರಲ್ಲಿ ಅರ್ಧ ಚಿಕನ್ ಮಾತ್ರ ಹಾಕಿದ್ವಿ. ಸೊ ಈ ಥರ ಆಗುತ್ತೆ ಅನ್ನೋ ಇದ್ರೆ ಫುಲ್ಲು ಹಾಕ್ಬಿಡ್ತಾಯಿದ್ವಿ. ಸಕ್ಕತ್ತಾಗಿತ್ತು ಚಿಲ್ಲಿ ಚಿಕನ್ನು. ಅದ್ರ ಜೊತೆ ಮಟನ್ ಸಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಚಿಲ್ಲಿ ಚಿಕನ್ ತಿನ್ಕೊಳ್ಳೋಣ ಅಂದ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಲರೇ ಸಕ್ಕತ್ತಾಗಿ ಕಾಣ್ತಾ ಇದೆ. ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಊಟಕ್ಕಿಂತ ಮೊದಲು ಅದನ್ನೇ ಖಾಲಿ ಮಾಡಿದ್ವಿ. ಸೊ ಫೈನಲಿ ಮುದ್ದೆ ಎಲ್ಲ ಮಾಡಿಕೊಂಡೆ. ಅದ್ರ ಜೊತೆ ನೋಡಿ ಗ್ರೇವಿ, ಅದ್ರ ಜೊತೆ ಪೆಪ್ಪರು ಒಂದು ಸ್ವಲ್ಪ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಕೊಂಡು. ರೈಸ್ ಕೂಡ ಮಾಡಿಕೊಂಡೆ. ಮಟನ್ ಸಾರು ರೆಡಿಯಾಗಿದೆ. ಮತ್ತು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಇದಿಷ್ಟು ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮನೇಲಿ ನಾನ್ ವೆಜ್ ಆದರೆ. ಸೊ ಊಟ ಮುಗಿಸ್ಕೊಂಡು 1 ಅವರ್ ರೆಸ್ಟ್ ಮಾಡಿಕೊಂಡು
ಸೊ ಬೆಳ್ಳುಳ್ಳಿ ತರಿಸಿದ್ರಲ್ಲ ಫ್ರೆಂಡ್ಸ್, ಅರ್ಧ ಕೆಜಿ ಬೆಳ್ಳುಳ್ಳಿ ತರಿಸಿದ್ರು. ಸೊ ಅದನ್ನು ಕೂಡ ಎಲ್ಲ ಈ ಥರ ಬಿಡಿಸಿಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಒಣಗಾಕೋದಕ್ಕೆ ಈಸಿ ಆಗುತ್ತೆ. ಸೊ ಹಂಗೆ ಉಂಡುಂಡೆನೇ ಒಣಗಾಕಿದ್ರೆ ಅದು ಒಳಗಡೆ ಎಲ್ಲ ಒಂಥರ ಫಂಗಸ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಥರ ಬಿಡಿಸಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಸೊ ಅದಾದಮೇಲೆ ಲೆಮನ್ ಜ್ಯೂಸ್ ಕೇಳಿದರು ನಮ್ಮ ಮನೆಯವರು. ಸೊ ಅದನ್ನು ಕೂಡ ಮಾಡಿಕೊಟ್ಟೆ. ಲೆಮನ್ ಜ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತಣ್ಣಗಿರಲಿಲ್ಲ, ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಆಮೇಲೆ ಲೆಮನ್ ಜ್ಯೂಸ್ ಕೊಡಬೇಕು ಅವ್ರಿಗೆ. ಸೊ ಅದಾದಮೇಲೆ ಮತ್ತೆ ಮಧ್ಯಾಹ್ನ ತಿನ್ನೋದು ಜಾಸ್ತಿ ಆಗಿತ್ತಲ್ಲ ಫ್ರೆಂಡ್ಸ್, ಊಟ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಮತ್ತೆ 8 ಗಂಟೆ ಹಂಗೆ ಬನ್ ಮಸ್ಕ ಮಾಡ್ಕೊಂಡ್ವಿ. ಸಕ್ಕತ್ತಾಗಿತ್ತು, ನನಗಂತೂ ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೆಕ್ಸ್ಟು ಮಕ್ಕಳು ಬರ್ತಾರೆ, ಅವ್ರಿಗೂ ಮಾಡಿಕೊಡ್ಬೇಕು ಇದನ್ನು. ಬಂತರೋಣ ಇನ್ಯಾವಾಗಾದರೂ ಮಾಡಿದ್ರೆ ಆಗುತ್ತೆ. ಸೊ ಫ್ರೆಂಡ್ಸ್, ಆಮೇಲೆ ಬನ್ ಮಸ್ಕ ಮಾಡಿದರು ನಮ್ಮ ಮನೆಯವರೇ. ಆಮೇಲೆ ಅದ್ರ ಜೊತೆ ಟೀನೂ ಕೂಡ ಮಾಡಿದ್ದೆ, ಹಾಲು ತರಿಸಿದ್ರು ಮಧ್ಯಾಹ್ನ. ಸೊ ಟೀ ಮತ್ತು ಅದಕ್ಕೆ ತಿನ್ಕೊಂಡ್ವಿ. ಸೊ 1-2 ಅವರ್ ನೋಡಿದ್ವಿ, ಆಗಲಿಲ್ಲ, ಯಾಕೋ ಊಟ ತಿನ್ನೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಸೋಡಾ ಕುಡಿದ್ವಿ, ಸೋಡಾ ಹಾಕ್ಕೊಂಡು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್, ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.